ಬಾರ್ಕಿ ಮುಕ್ಕಳ ದಮ್ಮುದ್ರ ಕಾಮೆಂಟ್ ಓದು ಲೇ ಮುಕ್ಕಳ ದಮ್ಮುದ್ರ ನನ್ನ ಮನೆ ಇದ್ರಿ ಬಾ ಬೋಸಡಿಕೆ ಪವನ್ ಕುಮಾರ್ ಲೇ ಬೋಸಡಿಕೆ ನೀನ್ ನಮ್ಮ ಅಪ್ಪನ ಹುಟ್ಟಿಗೆ ನಿಮ್ಮ ಅಪ್ಪ ಹುಟ್ಟಿದ್ರ ಬಾ ಇಲ್ಲಿಗೆ ನಾಯಿ ಹುಟ್ಟಿದ್ರ ಅಲ್ಲಿರೋ ನಾಚಿಗಿಲ್ಲ ಸುಳೆ ಮಗನೇ ಹುಚ್ಚ ಸುಳೆ ಮಗನೇ ಸಂತೋಷ ನೀನು ಹುಚ್ಚ ಸುಳೆ ಮಗನಿಗೆ ಹುಟ್ಟಿದ ನಿನ್ನ ಹುಚ್ಚ ಸುಳೆ ಮಗನಿಗೆ ಹುಟ್ಟಿದನ್ಲೇ ನೀನು ಬೋಸಡಿಕೆ ಊರು ಹೊಸಬರಿಗೆ ಮುಲ್ಲಾ ಸ್ವರ್ಗಿದ್ನಂತ ಮಂಜುನಾಥ್ ಸೀಕೆ ನಿನ್ಗೆ ಯಾಕೆ ಬೇಕು ನಾಗಪ್ಪಜ್ಜ ನೀ ಕಾಮೆಂಟ್ ಮಾಡೋದು ನಿನಗೆ ಯಾಕೆ ಬೇಕಲ್ಲೇ ಮುಚ್ಕೊಂಡಿರಲಿ ನನಗೆ ಬೇಕಪ್ಪ ನಿನಗೆ ಯಾಕೆ ಬೇಕಪ್ಪ ಕಾಮೆಂಟ್ ಮಾಡೋದು ಹೊಸಬರಿ ನಿನಗೆ ಯಾಕ ಮುಚ್ಕೊಂಡಿರಲಿ ನಿನ್ನ ಮನೆಗೆ ಹೆಂಡತಿ ಮಕ್ಕಳಿದ್ರು ನೋಡ್ಕೊಂತ ಕುಂದ್ರಲೆ ಹೆಂಡತಿನ ಒದ್ದು ಒಳಗೆ ಹೋಗಿ ಓಡಿಸಿದಾಳ ನಿನ್ನ ಬೋಸುಡಿಕೆ ನೀನ್ ನನ್ನ ಬಗ್ಗೆ ಹೆಡ್ಸ್ಕೊಳಕ್ ಬಂದಿದೀಯಲ್ಲ ಇಲ್ಲಿ ನಾನ್ಸೆನ್ಸ್ ಛೇ ರಂಜನ್ ಕೊಪ್ಪಟದ ಪಾಟೀಲ್ ಲೇ ರಂಜನ್ನ ಬೊಗಳಕ ನಾಯಲ್ಲ ನೀನು ನಿಮ್ಮಪ್ಪ ನಾಯಿ ಹುಟ್ಟಿದಿರಿ ಅದಕ್ಕೆ ನೀವು ಬೊಗಳ್ತೀರಿ ನಿಮ್ಮಪ್ಪ ನೀನು ನಾಯಿ ವಂಶಸ್ತ್ರ ನೀವು ಬೋಸುಡಿಕೆರ ಅದಕ್ಕೆ ನೀವು ಹಂಗ ಮಾತಾಡ್ತೀರಿ ತುಮಕೂರ್ ತಾತ ಕಿಪ್ಪಿ ಕೀರ್ತಿ ಒಳ್ಳೆ ತಾತಿದಂಗಿದ್ಯಾ ಕಿಪ್ಪಿ ಕೀರ್ತಿ ತಂಟೆ ಬಂದ್ರೆ ಆಯ್ತಿಯಾ ಗ್ವಾತ ಗೊತ್ತಾಯ್ತಾ ಮರ್ತ್ಕೋಬೇಕಷ್ಟೇ ಅವಳು ನನ್ ತಪ್ಕಡೆ ಇದ್ ಮಾಡೋಳೆ ವಿಷನಾರ ಕೊಡಿ ನೆಣಕಳಕಾರ ನೆಣಕ ಓಕೆ ಡನ್. ಒಂದ್ಸಲ ವಿಡಿಯೋ ನೋಡಿ. ಪಾಪು ಸಲಗ್ ನಿದ್ದೆನೆ ಮಾಡ್ತಿಲ್ಲ ನನ್ ಗಂಡ. ಬೆಳಿಗ್ಗೆ ನೋಡಿದ್ರೆ ಕೆಲ್ಸಕ್ ಹೋಗ್ತಾನೆ, ಇಷ್ಟೊತ್ತಲ್ಲೆಲ್ಲ ನಿದ್ದೆನೆ ಮಾಡಕ್ ಆಗ್ತಿಲ್ಲ ಪಾಪ. ನಾನು ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ನನ್ನ ಮಗಳನ್ನ ಹೋಮ್ ವರ್ಕ್ ಮಾಡಿಸೇ ಕಳ್ಸಲ್ಲ ನಾನು. ಯಾಕಂದ್ರೆ ಅವ್ರ ಟೀಚರ್ ಹೋಮ್ ವರ್ಕ್ ಏನಕ್ಕೆ ಮಾಡ್ಕೊಂಡ್ ಬಂದಿಲ್ಲ ಅಂತ ಕೇಳ್ಬಿಟ್ಟು ನನ್ನ ನಂಬರ್ ಇಸ್ಕೊಂತಾರೆ. ಪಾಪ ಏನ್ ಮಾಡಕ್ಕಾಗಲ್ಲ, ಹೆಂಡತಿಗೊಂದ್ ಚಿಂತೆ ಗಂಡಗೊಂದ್ ಚಿಂತೆ ಇದೆ ಅನ್ಸುತ್ತೆ. ರಾಹುಲ್ ಇಲ್ಲಿ ಬಂದ್ ಅಳ್ಳಾಡ್ಸಪ್ಪನ ಮಾತಾಡ್ಸೋಣ ಬಾರಪ್ಪ. ತಗೊಳಪ್ಪ, ಇವಳು ಒಬ್ಳು ಕಮ್ಮಿ ಇದ್ಲು. ಮತ್ತೆ ಗರ್ಲ್ ಫ್ರೆಂಡ್ಸ್ ಯಾರಾದ್ರೂ ಇದಾರ ರಾಹುಲ್ ನಿಮ್ಗೆ? ಇಲ್ಲ ಅಂದ್ರೆ ನೀವ್ ಆಗ್ತೀರಾ ಮೇಡಮ್? ಈಗ ಲವಲ್ ಬೀಳೋ ಐಡಿಯಾಸ್ ಏನಾದ್ರು ಇದ್ಯಾ? ಯಾಕೋ ರಾಹುಲ್ ಮೇಲೆ ನಿಂದೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅನ್ನೋ ತರ ಕಾಣಿಸ್ತಾ ಇದೆ. ರಾಹುಲ್ ಸಿಂಗಲ್, ಬಟ್ ಈ ವಿಡಿಯೋ ವೈರಲ್ ಆದ್ಮೇಲೆ ಹುಡುಗಿರ್ ಕ್ಯೂ ನಿಂತಿರೋದಂತೂ ಗ್ಯಾರಂಟಿ ಅಲ್ವಾ? ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೆ ತಲೆ ತಿನ್ನೋಗಿರಾಗಿ ರಾತ್ರಿ ಸಿಗಾಕೊಂತಲ್ಲ ನೋಡು, ನೀನೇ ಒಳ್ಳೆ ಬೆಳ್ಳುಳ್ಳಿ ತರ ಇದ್ಯಾ, ಮದ್ವೆ ಆದ್ರೆ ನಿನ್ನೆ ಹಾಕೊಂಡ್ ರುಬ್ತಾನೆ. ಅದೇ ಕಣ್ರಪ್ಪ, ಬೆಳ್ಳುಳ್ಳಿ ರುಬ್ಬಕ್ ಇಡ್ತಾನೆ ಅಂತ ಹೋಟೆಲ್ ಬೇರೆ ಸ್ಟಾರ್ಟ್ ಮಾಡ್ತಾನೆ ಅಲ್ವಾ? ಈಗ ರಾಹುಲ ಬಂದಿಲ್ಲ ಅಳ್ಳಾಡ್ಸಪ್ಪ, ರಾಹುಲ ಇಲ್ಲಿ ಬಾರಪ್ಪ ಅಂತ ಕರಿತಿರ್ತಾರಲ್ಲ, ಅವಾಗ ನಿಮ್ಗೆ ಏನ್ ಅನ್ಸುತ್ತೆ? ಅದು ಡೈಲಿ ಹೇಳ್ತೆ ರಾಹುಲ್ ಅಲ್ಲಾಡ್ಸಪ್ಪ ಮಸಾಲೆ. ಎಲ್ಲೆಲ್ಲಿಂದ ಬರ್ತಾರೋ ಏನೋ ಇವ್ರೆಲ್ಲ. ಇನ್ನು ಈ ಕ್ವೆಶ್ಚನ್ ಕೇಳಿ, ರಾಹುಲ ಬಂದ್ ಮಸಾಲ ಇಲ್ಲ ಅಳ್ಳಾಡ್ಸಪ್ಪ ಅಷ್ಟೇನಾ? ಮಸಾಲ ಅಳ್ಳಾಡ್ಸಕ್ ಮಾತ್ರ ನಾ ಕರಿಯೋದು? ಮಸಾಲ ಅಂತ ಅಷ್ಟು ಕ್ಲಿಯರ್ ಆಗಿ ಹೇಳಿದ್ರು ಮತ್ತೆ ಏನ್ ಕೇಳ್ತಾಳೆ ನೋಡಿ ಇವಳು. ಕಿಚನ್ ಅಲ್ಲಿ ಮಸಾಲ ಅಲ್ಲದೆ ಇನ್ನೇನು ಅಲ್ಲಾಡ್ಸಕ್ ಆಗುತ್ತೆ ತಾಯಿ? ಮಾಡೋಣ ಒಂದ್ಸಲ. ರಾಹುಲ ಮಾಡಪ್ಪ. ಈಗ ಬೆಳಗ್ಗೆ ಬಂದ್ ಗೆಳೆಯರೆ ಹೊಲ್ ಕಡೆಗೆ ಆರಾಮಾಗಿ ಅಡ್ಡಾಡ್ಕೊಂಡ್ ಬಂದು ನೋಡತಕ್ಕ ಮನಸ್ಸಿಗೆ ಸಮಾಧಾನ ಇರೋದಿಲ್ಲಪ್ಪ ನಮ್ಗೆ. ಹೊಲನೆಲ್ಲ ರೌಂಡ್ ಹೊಡೆದ್ ನೋಡಿ ಆರಾಮಾಗಿ ಹೋಗತಕ್ಕನ ಸಮಾಧಾನ ಇರೋದಿಲ್ಲ ನೋಡ್ರಿ ಗೆಳೆಯರ. ನನಗೆ ನೀವ್ ಯಾರು ಹೋಗಿ ಹೊಲ್ ಕಡೆಗೆ 6 ಗಂಟೆಗೆ ಹೋಗ್ತಾರ ಕಮೆಂಟ್ ಮಾಡ್ರಿ. ಗೈಸ್, ಈಗ ಕಿಪ್ಪಿನ ನೀರೊಳಗಡೆ ಹಾಕ್ಬೇಕಂತ ಹಾಕ್ಲಾ? ಬೇಡ, ನಂಗೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ. ಅಪ್ಪ ಇಲ್ಲ, ಅಮ್ಮ ಇದ್ದಾರೆ. ಗೈಸ್, ಇವ್ ಹೇಳಂದ್ರೆ ಇವಳು ಒಂದ್ ಹುಡುಗನ್ ಹುಡ್ಕೊಡ್ಬೇಕಂತ. ಈಗ ಬೆಂಗಳೂರಿಗೆ ಬಂದು ಫುಲ್ ಚೇಂಜ್ ಆಗ್ಬಿಟ್ಟವಳೆ, ಸಿಲಿಕಾನ್ ಸಿಟಿಗೆ ಬಂದ್ಬಿಟ್ಟು ಈಗ ಡೇಟಿಂಗ್ ಹೋಗೋಣ ನಡಿ ಅಂತವಳೆ. ಕರ್ಕೊಂಡಾಗ್ಲೇ ಬೇಡವಾ? ಬಕ್ಕೆ ಡೇಟಿಂಗ್ ಅನ್ಸುತ್ತೆ. ಗೈಸ್ ನೋಡಿ, ಇವಳು ಅಮ್ಮ ಆಗೋಳ್ತಾರ ಅವಳೆ, ಆದ್ರೆ ಸಾರಿ ಮಗು ಮಾಡೋಳ್ತಾರ ಅವಳೆ, ಆದ್ರೆ ಇವಳೆ ಇನ್ನು ಮಗು ತರ ಅವಳೆ. ಹೇಳಿ ಯಾರ ನನ್ನ ಮಗನೇ ಹೋಗೋ ಟೈಮ್ನಲ್ಲಿ 2,000 ಕಾಯ್ತಿದ್ಯಲ್ಲ ಅಂತ ಕಮೆಂಟ್ ಹಾಕಿದ್ಯಲ್ಲ ನನ್ನ ಮಗನೇ. ನಿನ್ ಮನೇಲಿ ಯಾರು ಹೋಗಲ್ವಾ? ಇಲ್ಲ 2,000 ತಗೋತಾ ಇಲ್ವಾ? ಯಾಕ ಹಾಕ್ತಿ ಹಂಗೆ? ನೀನು ಒಂದಿನ ಹೋಗೋದೆ ಯೋಚನೆ ಮಾಡಿ ಕಮೆಂಟ್ ಹಾಕ. ನಂದು
ಇನ್ಸ್ಟಾಗ್ರಾಮ್ ಟ್ರೆಂಡ್ ಆಯ್ತೀನಿ ಅಲ್ವಾ ಗೊತ್ತಿಲ್ಲ, ಆದ್ರೆ ನಮ್ಮ ಊರವ್ರ ಬಾಯಲ್ಲಿ, ನನ್ನ ಫ್ರೆಂಡ್ಸ್ ಬಾಯಲ್ಲಿ, ಪರಿಚಯದವ್ರ ಬಾಯಲ್ಲೆಲ್ಲ ಫುಲ್ ಫೇಮಸ್. ಏನಂತ ಗೊತ್ತಾ? ರೀಲ್ಸ್ ಮಾಡ್ತಾರಲ್ಲ ಅವರು, ರೀಲ್ಸ್ ಮಾಡ್ತಾರಲ್ಲ ಅವ್ರ ಮನೆ, ರೀಲ್ಸ್ ಮಾಡ್ತಾರಲ್ಲ ಅವಳ ಮನೆ. ಅಣ್ಣ ಹ್ಯಾಪಿ ಬರ್ತಡೇ, ಹ್ಯಾಪಿ ಬರ್ತಡೇ, ಹ್ಯಾಪಿ ಬರ್ತಡೇ, ಬರ್ತಡೇ, ಹೈ ಹ್ಯಾಪಿ ಬರ್ತಡೇ ಅಣ್ಣ, ಹ್ಯಾಪಿ ಬರ್ತಡೇ, ಬರ್ತಡೇ ಬರ್ತಡೇ, ಹ್ಯಾಪಿ ಬರ್ತಡೇ, ಡೇ ಡೇ ಡೇ, ಹ್ಯಾಪಿ 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 ಬರ್ತಡೇ, ಹ್ಯಾಪಿ ಬರ್ತಡೇ, ಹ್ಯಾಪಿ ಬರ್ತಡೇ, ಬರ್ತಡೇ, ಹೇ ಹ್ಯಾಪಿ ಬರ್ತಡೇ ಟು ಯು, ಟು ಯು, ಟು ಯು. ಮನೇಲಿ ಏನಂತ ಕರಿತಿದ್ರ? ನಿಮ್ಮನ್ನೇನಂತ ಕರೀತಾರೆ ಹೇಳ್ಬೇಕಾ? ಮತ್ ಶಟತರೆ ಕ್ವಶನ್ ಕೇಳ್ತಿದ್ವಾ? ಹೇಳಿ. ಚಿನ್ನು ಅಂತಾರೆ. ನಿನ್ನ ಚಿಂತ್ಯಾಗ ತಿಂದಿಲ್ಲ ಕೂಳ. ಮಚ್ಚಾ ನಿಂದ ಯಾವ ರಾಶಿ ಮಚ್ಚಾ? ನಂದ ಕನ್ಯಾ ರಾಶಿ ಮಾಮ. ನೋಡಕ್ ಹುಡುಗನ್ ತರ ಇದ್ಯಾ, ಕನ್ಯಾ ರಾಶಿನಾ? ಆ ನಿಂಜಾ ರಾಶಿ ಮಾಮ. ನಂದು ಸಿಂಹ ರಾಶಿ ಮಚ್ಚಾ. ನೋಡಕ್ ನಾಯಿ ತರ ಇದೆಯಾ, ಸಿಂಹ ರಾಶಿನ. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಜಸ್ಟ್ ತಲೆ ಬಚ್ಚಿಗೆಂದೆ. ನನ್ನ ತಲೆ ಏನಿಲ್ಲ ಅಂತ ನಾನು ಭ್ರಮೇಲ್ ಬದುಕಕತ್ತೀನಿ. ಇವಾಗ ತಾನೇ ಬಾಚಣಿಕೆಗೆ ಬರ್ಲಿಲ್ಲ, ಕೆಳಗಡೆ ಎಷ್ಟು ಬಿದ್ದಿದ್ದಾವೆ ನೋಡಿ. ಯಪ್ಪ, ಈ ತರ ಏನಿದ್ರೆ ನಾವು ತಿಂದಿದ್ದಾರೆ ಹೆಂಗ್ ಒಟ್ಟಿಗತ್ತತಿ. ಇಲ್ಲೋಡಿ 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 ಇಲ್ಲೋಡಿ. ಒಂದ್ ನಿಮಿಷ ರೀ, ಸೈಡಿಗೆ ಹಾಕ್ತೀನಿ ಎಷ್ಟದಾವಂತ ನೋಡಿ. ಇಲ್ಲೇನು ನೋಡಿ ನೋಡಿ ಹೆಂಗ್ ಹೋಗಕತ್ತಾರ ಲೈನಾಗ. ಅಬ್ಬೋ, ದೇಶಕಾಯಕ ಸೈನಿಕರು ಹೋದಂಗ ಹೋಗಕತ್ತಾರ. ಹುಚ್ಚುಚ್ಚ ಮಾತಾಡ್ದಲ್ಲ, ಶೆಡ್ಡಿ ಕರ್ಕೊಂಡು ಹೋಗಿ ತೊಡಬು ಜಾಗರಿಸ್ತಾನ. ನೀನ್ ನಮ್ಮಿಂಗ್ ಅಂದ್ರೆ ಬಾಳ ಹೋಗತಿ, ಮೆಸೇಜ್ ಕೊಡ್ಬಾಡು. ಹಂಗ ಬರ್ಬೇಕಾದಿ. ಎಂತ ಗೊತ್ತಾ, ಎಲ್ಲಾ ಹೆಣ್ಮಕ್ಳಿಗೂ ತನ್ನ ಕನ್ಸಿನ ರಾಜ್ಕುಮಾರ ಕುದುರೆ ಮೇಲೆ ಬಂದು ನನ್ನ ಕರ್ಕೊಂಡು ಹೋಗಿ ಕನ್ಕಂಡೆ ಆಸೆ ಇದ್ದಿಲ್ಲ. ನಮ್ಮ ಕಣಗೂ ಸ್ವಲ್ಪ ಹೆಣ್ಮಕ್ಳು ಇರ್ತಾರೆ. ನಮಗೆ ಮನೆಗೆ ಯಾರು ಅಣ್ಣ ಅಕ್ಕ ಯಾರು ಇದ್ರೆ ಅವ್ರ ಮದಿ ದಿನ ಚಂದ ರೆಡಿ ಆಗಿ ಮನೆ ತುಂಬ ನಮ್ಗೆ ಎಂತ ಕೆಲಸ ಇಲ್ಲ ಅಂದ್ರು ಸ್ಟೇಜ್ ಮೇಲಿಂದ ಕೆಳಗಿಂದ ಸ್ಟೇಜ್ ಮೇಲೆ ತಿರ್ಗಾಡ್ಕೊಂಡು ಮಿಡ್ಕು ಕಾರ್ ಸಾಕು. ನಮಗೆ ಪರ್ಫೆಕ್ಟ್ ಮ್ಯಾಚ್ ಆಪು ಹುಡುಗ ಸಿಕ್ನ ಇಲ್ಲಿ ಅನ್ಕೊಂಡೆಲ್ಲ ತಲೆ ಬಿಸಿ ಇದ್ದಿಲ್ಲ. ಆದರೆ ನಾವು ಹಾಕೊಂಡು ಡ್ರೆಸ್ಸಿಗೆ ಪರ್ಫೆಕ್ಟ್ ಮ್ಯಾಚ್ ಆಪು ಸರ ಬಳೆ ಇಯರಿಂಗ್ ಸಿಕ್ಲಿಲ್ಲ ಅಂದ್ರೆ ಮಾತ್ರ ಭಯಂಕರ ಮಂಡಿ ವಿಷಯ ಆಯ್ತು. ಹಂಗೆ ಕಾಮ್ಕೋರೆ ಹುಡುಗ ಸಿಗದೆ ಇಪ್ಪೋದಕ್ಕಿಂತ ಇದೇ ದೊಡ್ಡ ಪ್ರಾಬ್ಲಮ್. ಇದ್ರ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಕತ್ತ. ಹುಡುಗ ಸಿಕ್ಕಿಲ್ಲ ಅಂತಂದ್ರೆ ಇನ್ನೊಂದು ಹುಡುಗ ಕಾಮ್ಕೋಲ್ಲ. ಕಾರೆ ಲಾಸ್ಟ್ ಮೂಮೆಂಟಲ್ಲಿ ನಾವು ಹೈಕಮ್ ಸೀರೆಗೆಲ್ಲ ಅವರು ಸರ ಬಳೆ ಸಿಕ್ಲಿಲ್ಲ ಅಂದರೆ ಮದುವೆ ಮನೆಗೆ ನಾವು ಮಿಡ್ಕೋಕತ್ತ. ಛೇ, ನಮ್ಮಂಥ ಹೆಣ್ಮಕ್ಳಿಗೆ ಎಂಥ ಪ್ರಾಬ್ಲಮ್ ಅಲ್ಲ. ನಮ್ಮಂಥ ಸಿಂಗಲ್ಸ್ಗಳಿಗೆ ನಮ್ಗೆ ಯಾಕೆ ಕಟ್ಟ ಕೊಡ್ತೀರ? ಅಯ್ಯೋ ಸುಮ್ಮನೆ ಇರಪ್ಪ ಸಾಕು. ಸಿಂಗಲ್ ಅಂತ ಹೇಳ್ಕೊಂಡು ನೋಡೋ ಪ್ರತಿಯೊಬ್ಬ ಹುಡುಗಿ ಇನ್ನ ಫ್ಲರ್ಟ್ ಮಾಡ್ಕೊಂಡು ತಿರುಗ್ತಿರ್ತಾರೆ. ನಾನಂತೂ ನಂಬಲ್ಲ, ಅವರೇ ಡೇಂಜರ್. ಇವಾಗ ಏನ್ ಮಚ್ಚ, ಎಣ್ಣೆ ಹೊಡಿಲೇಬೇಕಾ? ಗೂಗಲ್ ಪ್ಲೇ 500 rupees 100 ಪ್ಲೇಸ್ ಫೋನ್ ಪ್ಲೇ ಮಾಡಿದ್ದೀನಿ ನೋಡ್ ಮಚ್ಚ. ಕುಡ್ಕೊ ಹೋಗ್ ಮಚ್ಚ, ಹೋಗು. ಯಾವಾಗಿಂದ ಕುಡಿತೀಯ ಮಚ್ಚ? ಏನೋ ಕುಡಿತೀಯ ಮಚ್ಚ ನೀನು? ಸೈಕಲ್ ಅಲ್ಲಿ ಸುಂಟ್ರಗಳಲ್ಲಿ ಸಿಕ್ಕಾಕೊಂಡು ಹಾರ್ಕೊಂಡು ಹೋಗ್ಬಿಡ್ತೀಯ ಮಚ್ಚ. ಕುಡಿತೇ ಇದ್ದ ದೇವ್ರ ಮಚ್ಚ ನೀನು. ಕುಡಿದಾದ್ಮೇಲೆ ದೆವ್ವಾಗಿ ತೂರಾಡ್ತೀಯ ಮಚ್ಚ. ಗೂಗಲ್ ಪ್ಲೇ 500 rupees 100 ಪ್ಲೇ ಗೂಗಲ್ ಪ್ಲೇ ಮಾಡಿದ್ದೀನಿ ನೋಡು ಮಚ್ಚ. ಹೇ ಗೈಸ್ ಏನ್ ಗೊತ್ತಾ, ಇವತ್ತು ನಾನು ಕೋರಮಂಗ್ಳೂರಿಗೆ ಹೋಗಿದ್ದೆ. ಕೋರಮಂಗ್ಲದಲ್ಲಿ ಫೋರಮ್ ಅಲ್ಲಿ ಹೋಗಿದೆ. ಆವಾಗ ಅಲ್ಲಿ ಮೇ ಬಿ ಅವ್ರ ಮ್ಯಾನೇಜರ್ ಅನಿಸುತ್ತೆ. ಅಲ್ಲಿ ಅವರು ನನ್ನ ಹಿಂದೆನೇ ಬರ್ತಾಯಿದ್ರು. ಸೊ ನನಗೆ ಕನ್ಫ್ಯೂಸನ್ ಆಯಿತು, ಏನಕ್ಕೆ ಇವ್ರು ನನ್ನ ಹಿಂದೆ ಬರ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಹತ್ರ ಬಂದುಬಿಟ್ಟು ನಾನು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ ಅಂತಂದರು. ಆಯ್ತು ಸೋನು ಶೆಟ್ಟಿ ಅಲ್ವಾ ಅಂತಂದರು. ಸೀರಿಯಸ್ಲಿ ಗುರು, ಎಷ್ಟು ಖುಷಿ ಆಯಿತು ಗೊತ್ತಾ. ಒಂದು 10 ಜನ ನನ್ನ ಗುರುತಿಸ್ತಿದ್ದಾರೆ ಅಂದಾಗ ಅದಕ್ಕಿಂತ ಖುಷಿ ಪಡೋ ವಿಷಯ ಯಾವುದೂ ಇಲ್ಲ ಅನಿಸ್ತು. ಬಿಕಾಸ್ ಪರ್ಸ್ನಲಿ ನನ್ನ ಲೈಫಲ್ಲಿ ತುಂಬ ಖುಷಿ. ನಾನು ಗಾಗಲ್ಸ್ ಯೂಸ್ ಮಾಡಿದ್ದೆ, ಆದ್ರೂ ಅವ್ರು ನನ್ನ ಫೈಂಡ್ ಔಟ್ ಮಾಡಿದ್ದಾರೆ ಅಂದರೆ ಸೀರಿಯಸ್ಲಿ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ನಂಗೊಂದು ಡೌಟು, ಹುಡುಗಿರನ್ನ ನೋಡಿ ಕರಗದೆ ಇರೋಂಥ ಜನಗಳೇ ಇಲ್ಲ, ಜೀವಗಳೇ ಇಲ್ಲ, ಹೃದಯಗಳೇ ಇಲ್ಲ. ಅಂಥದ್ರಲ್ಲಿ ಹುಡುಗಿರನ್ನ ನೋಡಿ ಕರಗದೆ ಇರೋದು ಒಂದೇ ಥರ ಜೀವ, ಅದು ಯಾವುದು ಅಂದರೆ ಬಸ್ ಡ್ರೈವರು. ನನಗಂತೂ ಗೊತ್ತಿಲ್ಲ ಗುರು, ಆದರೆ ನನ್ನ ಫ್ರೆಂಡ್ಸ್ ಹೇಳ್ತಾನೆ ಇರ್ತಾರೆ, ನಾನು ಎಷ್ಟು ಕೈ ತೋರಿಸ್ಲಿ ಓಡೋಗ್ಲಿ ಬಸ್ ನಿಲ್ಸೋದೇ ಇಲ್ಲ ಅಂತ. ಈ ಥರ ಕಲ್ಲು ಹೃದಯದ ಡ್ರೈವರ್ಸ್ನ ಏನಕ್ಕೆ ಇಟ್ಕೊಂಡಿದೆ KSRTC ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದನ್ನ ಯಾರು ಕಂಪ್ಲೇಂಟ್ ಮಾಡಬೇಕು? ಮತ್ತೆ